ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನು ಇವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ ನೀವೇ ಹೇಳ್ತಿರ್ತೀರಲ್ಲ ಮ್ಯಾಮ್, ನನ್ನ ಎಲ್ಲ ಡಿಸ್ಟ್ರಾಕ್ಷನ್ಸನ್ನು ಇವತ್ತಿಂದನೇ ತಲೆಯಿಂದ ಆಚೆ ಹಾಕ್ಬಿಟ್ಟು ಓದುವಂತಹ ಹವ್ಯಾಸ ಇವತ್ತಿಂದನೇ ಶುರುವಾಗಬೇಕು, ಓದುವಂತಹ ಹಠ ಇವತ್ತಿಂದನೇ ಬರಬೇಕು ಮ್ಯಾಮ್ ಅಂತ. ಸೊ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋನ ನೋಡಿ. ಸೊ ನೀವು ವಿಡಿಯೋ ನೋಡಿ ಆದಮೇಲೆ ಇವತ್ತಿಂದನೇ ಕೂತ್ಕೊಂಡು ಓದಬೇಕು ಅಂತ ನಿಮಗೂ ಅನಿಸುತ್ತೆ. ಸೊ ಏನು ಮಾಡಿದ್ರೆ ನಮಗೆ ಓದುವಂತಹ ಹಠ ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ನಾನು ನಿಮಗೆ ಒಂದು ಇಮ್ಯಾಜಿನೇಷನ್ ಮಾಡಿಕೊಡಿ ಅಥವಾ ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. 2 ಸಿಚುವೇಶನ್ ಕೊಡ್ತಿದ್ದೀನಿ. ಸೊ ಮೊದಲನೇದು, ಇವತ್ತು ರಿಸಲ್ಟ್ ಡೇ ಅಂತ ಅಂದ್ಕೊಳ್ಳಿ, ಓಕೆನಾ? ನೀವು SSLC ಎಕ್ಸಾಮ್ ಬರ್ದಿದ್ದೀರಾ, ಮಾರ್ಚ್ ಅಥವಾ ಏಪ್ರಿಲಲ್ಲಿ ರಿಸಲ್ಟ್ ಅನೌನ್ಸ್ ಆಗಿದೆ. ಮೊದಲನೇ ಕೇಸ್ ಏನದು ಅಂತ ಹೇಳಿದ್ರೆ, ಕಡಿಮೆ ಮಾರ್ಕ್ಸ್ ಬಂದಿದೆ, ಓಕೆನಾ? ಕಡಿಮೆ ಮಾರ್ಕ್ಸ್ ಬಂದಿದೆ. ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಅಥವಾ ನೇಬರ್ಸ್ ಎಲ್ಲ ಕಾಲ್ ಮಾಡಿ ಕೇಳ್ತಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಆಯಿತು, ಎಷ್ಟು ಸ್ಕೋರ್ ಮಾಡಿದ್ದಾರೆ, ಯಾವ ಕಾಲೇಜಿಗೆ ತೊಗೋತಾರೆ, ಸೊ ಯಾವ ಸ್ಟ್ರೀಮನ್ನು ತೊಗೋಬೇಕು ಅಂದ್ಕೊಂಡಿದ್ದಾರೆ PU ಅಲ್ಲಿ, ಈ ಥರ ಎಲ್ಲ ಸಿಕ್ಕಾಪಟ್ಟೆ ಕ್ವೆಶ್ಚನ್ಸ್ಗಳನ್ನು ಕೇಳ್ತಿರ್ತಾರೆ. ನಿಮ್ಮದು ಕಡಿಮೆ ಮಾರ್ಕ್ಸ್ ಬಂದಿದೆ, ಅವಾಗ ಅನ್ನಿಸ್ತಿರುತ್ತೆ, ಅಳ್ತಿರ್ತೀರ, ನಾನು ಇನ್ನೊಂದು ಸ್ವಲ್ಪ ಕೂತ್ಕೊಂಡು ಓದಬೇಕಾಗಿತ್ತು, ರಿವಿಷನ್ ಜಾಸ್ತಿ ಮಾಡಬೇಕಾಗಿತ್ತು, ಮ್ಯಾಥ್ಸ್ ಕಷ್ಟ ಆಗ್ತಿತ್ತು, ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಿತ್ತು, ಓದಬೇಕಿತ್ತು, ಏನೆಲ್ಲ ತಪ್ಪು ಮಾಡಿದೆ, ಅದನ್ನೆಲ್ಲ ಮಾಡಬಾರ್ದಿತ್ತು ಅಂತ ಸಿಕ್ಕಾಪಟ್ಟೆ ಗಿಲ್ಟಿ ಫೀಲಿಂಗ್ ಆಗ್ತಾ ಇರುತ್ತೆ. ನಿಮ್ಮ ತಪ್ಪುಗಳು ನಿಮ್ಮ ಪದೇ ಪದೇ ಮೈಂಡಲ್ಲಿ ಬರ್ತಾನೆ ಇರುತ್ತೆ, ಓಕೆನಾ? ನೀವು ಅಳ್ತಿರ್ತೀರಾ, ನಿಮ್ಮ ಪೇರೆಂಟ್ಸ್ ಬೇಜಾರು ಮಾಡ್ಕೊಂಡಿರ್ತಾರೆ, ಸಿಬ್ಲಿಂಗ್ಸ್ ಕೂಡ ಇಷ್ಟ ಆಯ್ತಾ ಮಾರ್ಕ್ಸ್ ಅಂತ ಟೀಸ್ ಮಾಡ್ತಿರ್ತಾರೆ, ನೈಬರ್ಸ್ ಬಂದ್ಬಿಟ್ಟು ಅವಾಗ ಕೇಳ್ತಿರ್ತಾರೆ. ಈ ಥರ ಎಲ್ಲ ಸಿನಾರಿಯೋ ಇರೋದನ್ನ ಒಂದು ಕಂಡೀಷನನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೆಕೆಂಡ್ ಕಂಡೀಷನ್ ಕೊಡ್ತಾ ಇದ್ದೀನಿ, ಓಕೆನಾ? ಚೆನ್ನಾಗಿ ಓದಿದ್ದೀರಾ, ರಿವೈಸ್ ಮಾಡಿದ್ದೀರಾ, ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದೀರಾ, ನಿಮ್ಮ ಡ್ರೀಮ್ ಸ್ಕೋರ್ ಏನಿತ್ತು ಅಲ್ವಾ, ಅದನ್ನು ನೀವು ಸ್ಕೋರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆನಾ? 98% ತೊಗೋಬೇಕು ಅಂತ ಇದ್ದಿದ್ದನ್ನು ನೀವು ಸ್ಕೋರ್ ಮಾಡಿದ್ದೀರಾ, ಅಥವಾ 100%ಗೆ 100% ಸ್ಕೋರ್ ಮಾಡಬೇಕು, ಸ್ಟೇಟ್ ಟಾಪರ್ ಆಗಿರಬೇಕು ಅಂತ ಆಸೆಪಟ್ಟಿರ್ತೀರಲ್ಲ, ಅದನ್ನೆಲ್ಲ ನಿಮ್ಮ ಡ್ರೀಮನ್ನು ನೀವು ಆಲ್ರೆಡಿ ಸಕ್ಸೀಡ್ ಮಾಡಿದ್ದೀರಾ, ಅಚೀವ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಒಂದು ಕೇಸ್ ಸಿನಾರಿಯೋನ ಇಮ್ಯಾಜಿನ್ ಮಾಡ್ಕೋತಿದ್ದೀರಾ. ಅದೇ ನಿಮ್ಮ ನೇಬರ್ಸ್ ಕಾಲ್ ಮಾಡ್ತಿದ್ದಾರೆ ಅಥವಾ ನಿಮ್ಮ ರಿಲೇಟಿವ್ಸ್ ಕಾಲ್ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ. ನಿಮ್ಮ ಪೇರೆಂಟ್ಸ್ ಪ್ರೌಡ್ ಫೀಲಿಂಗಿಂದ ಕಾಲ್ ಪಿಕ್ ಮಾಡಿಬಿಟ್ಟು, ನಮ್ಮ ಮಗಳದು ಇಷ್ಟು ಸ್ಕೋರ್ ಆಯಿತು, ಅಥವಾ ನಮ್ಮ ಮಗಂದು ಇಷ್ಟು ಸ್ಕೋರ್ ಆಯಿತು, ಈ ಕಾಲೇಜಲ್ಲಿ ಸೀಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾನೆ, ಅಥವಾ ಈ ಕಾಂಬಿನೇಷನ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದಾನೆ, ಸಿಕ್ಕಾಪಟ್ಟೆ ಓದ್ದ, ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದ, ಅವನು ಊಟ ಸ್ಕಿಪ್ ಮಾಡ್ತಿದ್ದ. ನಾನು ನಿಮ್ಗೆ ಊಟ ಸ್ಕಿಪ್ ಮಾಡಿ ಅಂತ ಹೇಳ್ತಿಲ್ಲ. ನಿಮ್ಮ ಪೇರೆಂಟ್ಸ್ ಪ್ರೌಡ್ ಫೀಲಿಂಗಲ್ಲಿ ಮಾತಾಡೋದನ್ನು ನೀವು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಅಥವಾ ನಿಮ್ಮ ಟೀಚರ್ಸ್ ನೀನು ಸಖತ್ತಾಗಿ ಸ್ಕೋರ್ ಮಾಡಿದೆ, ನೀನು ಬ್ರೈಟ್ ಸ್ಟೂಡೆಂಟ್ ಅಂತ ಹೇಳೋದನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ? ಅಥವಾ ನಿಮ್ಮ ಫ್ರೆಂಡ್ಸ್ ಕಾಲ್ ಮಾಡಿಬಿಟ್ಟು, ನೀನು ಸೂಪರಾಗಿ ಸ್ಕೋರ್ ಮಾಡಿದೆ, ನನಗೆ ಗೊತ್ತಿತ್ತು ನೀನು ಸ್ಕೋರ್ ಮಾಡ್ತೀಯಾ ಅಂತ ಹೇಳೋದನ್ನು ನೀವು ಕೇಳೋದಕ್ಕೆ ಇಷ್ಟಪಡ್ತೀರಾ? ಕಂಡೀಷನ್ B ನಿಮಗೆ ಬೇಕಾ ಅಥವಾ ಕಂಡೀಷನ್ A ಬೇಕಾ ಮಕ್ಕಳ? ನೀವೇ ಡಿಸೈಡ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಮ್ಯಾಮ್ Aನಾ ಅಥವಾ Bನಾ? ನೀವು ನಿಮ್ಮನ್ನು ಈ ಪೊಸಿಷನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಈ ಪೊಸಿಷನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಚಾಯ್ಸ್ ಮಕ್ಕಳ, A ಅಥವಾ B, ನೀವೇ ಚೂಸ್ ಮಾಡಿ, ಓಕೆನಾ? ನಾನು ನಿಮಗೆ ಎಷ್ಟೋ ಮಕ್ಕಳಿಗೆ ಈ ಥರನೂ ಅನಿಸಿರುತ್ತೆ, ಅಯ್ಯೋ SSLC ಎಕ್ಸಾಮ್, ಬೋರ್ಡ್ ಎಕ್ಸಾಮು, ಒಂದು ಎಕ್ಸಾಮಿಗೋಸ್ಕರ ನಾನು ಎಷ್ಟೋ ಮಕ್ಕಳಿಗೆ ಚೆಸ್ ಆಡುವಂಥ ಅಭ್ಯಾಸ ಇರುತ್ತೆ, ಅಥವಾ ಫುಟ್ಬಾಲ್, ಯಾವುದೆಲ್ಲ ಆಟಗಳನ್ನು ಫೇವ್ರೆಟ್ ಆಟ ಇರುತ್ತೆ, ಓಕೆನಾ? ಅದಕ್ಕೆಲ್ಲ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಬರೀ ಓದು ಅಂತಲೇ ಪ್ರೆಷರೈಸ್ ಮಾಡ್ತಾರೆ, ಎಕ್ಸ್ಟ್ರಾ ಟ್ಯೂಷನಿಗೆ ಬೇರೆ ಹಾಕಿದ್ದಾರೆ, ಅದು ಇದು ಅಂತೆಲ್ಲ ತಲೆಯಲ್ಲಿ ಸ್ವಲ್ಪ ಸ್ಟ್ರೆಸ್ ಅಥವಾ ಪ್ರೆಷರೈಸ್ ಅಂತ ಅನ್ನಿಸ್ತಿರುತ್ತೆ. ಇಲ್ಲ ಮಕ್ಕಳ, ನಿಮಗೆ ಏನು ಇಷ್ಟ ಬರುತ್ತೆ ಆ ಕೆಲಸಗಳನ್ನು ದಯವಿಟ್ಟು ನೀವು ಒಂದು ಎಕ್ಸಾಮ್ಗೋಸ್ಕರ ಸ್ಕಿಪ್ ಮಾಡಬೇಡಿ. ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು, ಓಕೆನಾ? ನೀವು 9ನೇ ಕ್ಲಾಸ್ ಇದ್ದಾಗ 3 ಅವರ್ ಆಟ ಆಡ್ತಿದ್ರೆ 10ನೇ ಕ್ಲಾಸಿಗೆ ಬಂದಾಗ ಸ್ವಲ್ಪ ರೆಡ್ಯೂಸ್ ಮಾಡಿ, 1.5 ಅವರ್ ಆಟ ಆಡಿ, ಇನ್ನು 1.5 ಅವರ್ ಓದಬೇಕು. ಸೊ ನಿಮ್ಮ ಇಷ್ಟಪಟ್ಟು ಮಾಡುವಂತಹ ಕೆಲಸಗಳನ್ನು ದಯವಿಟ್ಟು ಹಾಗೆ ಬಿಡಬೇಡಿ, ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು, ಓಕೆನಾ? ಆಟನೂ ಆಡಬೇಕು, ಓದೋದ್ರಲ್ಲೂ ಇರಬೇಕು, ನಾವೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋ ಥರ ಇರಬೇಕು, ಓಕೆನಾ? ಸೆಕೆಂಡ್ ಬಂದಿದ್ದು, ನೀನು ಏನೆಲ್ಲ ಕಲಿತೀಯ ಅಲ್ವಾ, ಅದನ್ನು ನಿಮ್ಮ ಫ್ರೆಂಡ್ಸಿಗೂ ಕಲಿಸು, ಓಕೆನಾ? ನಾನು ಇದನ್ನು ಕ್ಲಾಸ್ ಕೇಳಿದೆ, ಇದು ನನಗೆ ಸಿಕ್ಕಾಪಟ್ಟೆ ಅರ್ಥ ಆಯಿತು, ಈ ಥರ ಇದು ಇರೋದು ಟಾಪಿಕ್ ಅಂತ ನಿನ್ನ ಫ್ರೆಂಡ್ಸಿಗೆ ಹೇಳ್ಕೊಡ್ತಾ ಇದೆಯಾ ಅಂತ ಹೇಳಿದರೆ ಆ ಟಾಪಿಕ್ ನಿನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಪರ್ಮನೆಂಟಾಗಿ ನೆನಪಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ಸಕ್ಸಸ್ಸಿಗೆ ಯಾವಾಗಲೂ ಕೀ ಮಕ್ಕಳ, ಕನ್ಸಿಸ್ಟೆಂಟಾಗಿರಬೇಕು, ರಿವಿಷನ್ ಮಾಡ್ತಾ ಇರಬೇಕು,
ಡಿಸಿಪ್ಲಿನ್ ಇರಬೇಕು. ಸೊ ಯಾವುದೇ ಟಾಪರ್ ಕೇಳಿ ಮಕ್ಕಳ, ಅವ್ರು ಹೇಳೋದೇ ಇದು, ಸ್ಥಿರತೆ ಇರಬೇಕು, ಶಿಸ್ತು ಇರಬೇಕು, ಕಂಟಿನ್ಯೂಸ್ಸಾಗಿ ಪದೇ ಪದೇ ರಿವೈಸ್ ಮಾಡ್ತಿರ್ಬೇಕು ಅಂತ. ನಾನು ಕೂಡ ಅದನ್ನೇ ಹೇಳ್ತಿದ್ದೀನಿ, ಓಕೆನಾ. ಎಷ್ಟೋ ಪೇರೆಂಟ್ಸ್ ಮಕ್ಕಳು ಇವಾಗ ಆನ್ಲೈನ್ ಕ್ಲಾಸ್ ಕೇಳ್ತಿದ್ದಾರೆ ಅಂತ ನಿಮ್ಮ ಮೇಲೆ ಟ್ರಸ್ಟ್ ಇಟ್ಬಿಟ್ಟು, ನಂಬಿಕೆನ ಇಟ್ಬಿಟ್ಟು ಮೊಬೈಲನ್ನು ಕೊಟ್ಟಿರ್ತಾರೆ. ನೀವು ಕೂಡ ಆನ್ಲೈನ್ ಕ್ಲಾಸನ್ನು ಕೇಳ್ತಿರ್ತೀರ, ಯಾವುದಾದ್ರೂ ಒಂದು ವಾಟ್ಸಪ್ ನೋಟಿಫಿಕೇಷನ್ ಬಂದುಬಿಟ್ಟ, ಕ್ಲಾಸ್ ಬಿಟ್ಬಿಡ್ತೀರಾ, ಹಾಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡೋದಕ್ಕೆ ಹೋಗ್ಬಿಡ್ತೀರಾ ಅಲ್ವಾ. ಈ ಥರ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಬೇಕು. ಅಥವಾ ನೀವು ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. ನಿಮಗೆ ನೀವೇ ಕೂತ್ಕೊಂಡು ಟೆಕ್ಸ್ಟ್ ಬುಕ್ಕನ್ನು ಅಥವಾ ನೋಟ್ಸನ್ನ ಏನೋ ಓದ್ತಿರ್ತೀರಾ, ಆವಾಗ ಬಂದುಬಿಟ್ಟು ನೋಟಿಫಿಕೇಷನ್ ಬಟನ್ ಆನ್ ಆಗಿದ್ದರೆ ಏನೋ ಒಂದು ಟಿಕ್ ಟಿಕ್ ಅಂತ ಸೌಂಡ್ ಬಂದಿದ್ದ ತಕ್ಷಣವೇ ನಮ್ಮ ಮೈಂಡ್ ಆ ಕಡೆ ಅಲರ್ಟ್ ಆಗಿಬಿಟ್ಟಿರುತ್ತೆ. ಓ, ನನ್ನ ಫ್ರೆಂಡ್ ಇದನ್ನು ಕೇಳಿದ್ದ ಅಲ್ವಾ, ಕಳಿಸ್ಬೇಕಾಗಿತ್ತು, ಅಥವಾ ನಾನು ಇದನ್ನು ಮಾಡಬೇಕಿತ್ತು ಅಲ್ವಾ, ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿಬಿಟ್ಟು ಆಮೇಲೆ ಬಂದು ಓದೋಣ ಅಲ್ವಾ. ಈ ಥರ ಎಲ್ಲ ಮೈಂಡ್ ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ನೀವು ಓದೋದು ಕೂರ್ತಿದ್ದೀರಾ ಅಂತ ಹೇಳಿದ್ರೆ ಏನು ಮಾಡಬೇಕು, ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಿಚ್ ಆಫ್ ಮಾಡಿಬಿಡಿ, ಓಕೆನಾ. ನಿಮಗೆ ಮೊಬೈಲ್ ಅವಶ್ಯಕತೆ ಇರಲ್ಲ, ಎಲ್ಲಾದರೂ ಎತ್ತಿಟ್ಬಿಡಿ, ಓಕೆನಾ. ಅದು ನಿಮಗೆ ಕಣ್ಣಿಗೆ ಕಾಣಿಸ್ಬಾರ್ದು. ಸೊ 1 ಅವರ್ ಪ್ರಾಪರ ಬುಕ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಎಸ್ಪೆಷಲಿ ನಿಮ್ಮ ಮೊಬೈಲ್ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಸೊ ಮೊಬೈಲನ್ನು ಸ್ವಲ್ಪ ಆಚೆ ಇಟ್ಬಿಟ್ಟು ಓದೋದು ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಓಕೆನಾ. ಆನ್ಲೈನ್ ಕ್ಲಾಸ್ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಮಾತ್ರನೇ ಕೇಳಬೇಕು. ಟಿಕ್ ಟಿಕ್ ಅಂತ ಆ್ಯಪನ್ನೆಲ್ಲ ಹಾಗೆ ಬದಲಾಯಿಸಬಾರ್ದು, ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸ್ಮಾರ್ಟ್ ಸ್ಟಡಿ ಸ್ಟ್ರಾಟಜೀಸ್ ಇರಬೇಕು. ಏನದು ಅಂತ ಹೇಳಿದ್ರೆ ಫಸ್ಟ್ ನೀವು ಟೈಮ್ ಟೇಬಲನ್ನು ಫಿಕ್ಸ್ ಮಾಡ್ಕೊಳ್ಳಿ, ಅಥವಾ ಟೈಮ್ ಟೇಬಲ್ ಇಲ್ಲ ಅಂತ ಹೇಳಿದ್ರೆ ಈ ದಿನದಲ್ಲಿ ನಾನು ಇಷ್ಟನ್ನ ಓದ್ತೀನಿ ಅಂತ ಗೋಲ್ಸನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಇವೆರಡು ನಿಮ್ಮ ಕಣ್ಣಿಗೆ ಕಾಣೋ ಥರ ಒಂದು ಗೋಡೆ ಮೇಲೆ ಅಂಟಿಸ್ಬಿಡಿ. ಓ, ಈ ಸಮಯದಲ್ಲಿ ನಾನು ಈ ಸಬ್ಜೆಕ್ಟ್ ಓದಬೇಕು, ಅಥವಾ ಈ ಟಾಪಿಕ್ಕನ್ನು ಇವತ್ತು ನಾನು ಕ್ಲೋಸ್ ಮಾಡಿಬಿಟ್ಟು ಅಥವಾ ಕಲ್ತ್ಬಿಟ್ಟೆ ಮಲ್ಕೊಬೇಕು. ಈ ಥರದನ್ನು ಫಸ್ಟು ನೀವು ನಿಮ್ಮ ಕಣ್ಣಿಗೆ ಕಾಣಿಸೋ ಥರ ಜಾಗದಲ್ಲಿ ಇಡಬೇಕು, ಬರೆದಿಡಬೇಕು. ಸೊ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಅವಾಗ ರೀಕಾಲ್ ಮಾಡುತ್ತೆ, ಓ ಈ ಕೆಲಸ ಪೆಂಡಿಂಗ್ ಇದೆ, ಬೇಗ ಹೋಗ್ಬಿಟ್ಟು ಮಾಡು ಅಂತ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಡ್ರೀಮ್ ಬಿಗ್, ಓಕೆನಾ. ನಿಮ್ಮ ಗೋಲನ್ನು ಫಿಕ್ಸ್ ಮಾಡ್ಕೊಳ್ಬೇಕು, ಓಕೆನಾ. ನಿಮ್ಮ ಗೋಲ್ ಯಾವ ಥರ ಅಂತ ಹೇಳಿದ್ರೆ, ಓಕೆ ಸೈನ್ಸಲ್ಲಿ ನಾನು 100ಗೆ 98 ತೆಗಿತೀನಿ, ಅಥವಾ 100ಗೆ 100 ತೆಗಿಬೇಕು. ನೀವು ಎಷ್ಟು ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲ ಸಬ್ಜೆಕ್ಟದಲ್ಲೂ ಬರೀರಿ, ಓಕೆನಾ. ನಾನು ಕನ್ನಡದಲ್ಲಿ ಇಷ್ಟು, ಇಂಗ್ಲೀಷಲ್ಲಿ ಇಷ್ಟು, ಹಿಂದಿಯಲ್ಲಿ ಇಷ್ಟು, ಆ ಥರ ಎಲ್ಲ ಸಬ್ಜೆಕ್ಟದನ್ನು ನೋಟ್ ಮಾಡಿಬಿಟ್ಟು ಒಂದು ಸ್ಟಿಕ್ಕಿ ನೋಟ್ ಪ್ಯಾಡಲ್ಲಿ ಬರೆದ್ಬಿಟ್ಟು ಗೋಡೆಗೆ ಅಂಟಿಸ್ಬೇಕು. ಇದು ಫಸ್ಟ್ ಕೆಲಸ ಮಾಡಿ, ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಡೆಡ್ಲೈನ್ಸ್ ಇದೆಯವಲ್ಲ ಮಕ್ಕಳ, ಇದು ತುಂಬ ಇಂಪಾರ್ಟೆಂಟ್. ನಾನು ಈ ಟಾಸ್ಕನ್ನು ಈ ಸಮಯದ ಒಳಗಡೆ ಮುಗಿಸ್ಬಿಡ್ತೀನಿ. ಈ ಥರ ನೀವು ಟಾರ್ಗೆಟನ್ನು ಫಿಕ್ಸ್ ಮಾಡಿದರೆ, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿದ್ದರೆ ಪಕ್ಕಾ ಆ ಕೆಲಸನ ಆ ಟೈಮಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡ್ತೀರಾ. ಸೊ ನಾನು ಕೂಡ ಡೆಡ್ಲೈನ್ ಇದೆ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಆ ಟೈಮ್ ಒಳಗಡೆ ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಟಾಪಿಕ್ಕನ್ನು ನಾನು ಇವತ್ತೇ ಓದ್ಬಿಟ್ಟು ಮುಗಿಸ್ಬಿಡ್ಬೇಕು ಅಂತ ಹೇಳಿದ್ರೆ ಟೈಮಿಂಗ್ಸ್ ಜೊತೆ ನೀವು ಅದ್ರ ಜೊತೆ ಟೈಅಪ್ ಆಗಬೇಕು. ಓ ಈ ಟೈಮಲ್ಲಿ ನಾನು ಇದನ್ನು ಕೆಲಸನ ಮುಗಿಸ್ಬಿಡ್ಬೇಕು ಅಂತ ನೀವು ಓದೋದಕ್ಕೆ ಶುರು ಮಾಡಬೇಕು. ನೆಕ್ಸ್ಟು ನಿಮ್ಮ ಏನೆಲ್ಲ ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿರ್ತೀರಲ್ವ, ಈ ಸಮಯದೊಳಗಡೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ, ಎಂಡ್ ಆಫ್ ದ ಡೇ ಚೆಕ್ ಮಾಡಿ, ಎಷ್ಟು ಕೆಲಸನ ಮುಗಿಸಿದ್ದೀನಿ ಅಥವಾ ಎಷ್ಟು ಬಾಕಿ ಇದೆ ಅಂತ ಚೆಕ್ ಮಾಡಿ, ಓಕೆನಾ. ನಿಮ್ಮ ರೈಟ್ ಮಾರ್ಕ್ಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಫುಲ್ ಖುಷಿಯಾಗಿರುತ್ತೆ ಅಲ್ವಾ. ಅದೇ 8 ಮಾರ್ಕ್ಗಳು ಜಾಸ್ತಿ ಆಗ್ತಿರುತ್ತೆ ಅಂದರೆ ಬೇಜಾರಾಗ್ತಿರುತ್ತೆ, ನಿಮಗೆ ನೀವೇ ಅನಿಸಿರುತ್ತೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಮಾರ್ಕ್ಗಳು ಜಾಸ್ತಿ ಆಗಬೇಕು, ಓದಬೇಕು ಅಂತ ಅನಿಸುತ್ತೆ. ನೀವು ಇವಾಗ ಆರ್ಮಿ ಪರ್ಸನ್ಸ್ನ ನೋಡಿ ಮಕ್ಕಳ, ಎಷ್ಟು ಡಿಸಿಪ್ಲಿನಾಗಿರ್ತಾರೆ, ಅವ್ರದ್ದು ಎಷ್ಟು ಕನ್ಸಿಸ್ಟೆನ್ಸಿ ಇರುತ್ತೆ ಅಲ್ವಾ. ಅವ್ರದ್ದು ಟ್ರೈನಿಂಗ್ ನೋಡಿದ ತಕ್ಷಣ ನಿಮಗೆ ಮೋಟಿವೇಟ್ ಆಗಿಬಿಟ್ಟಿರುತ್ತೆ. ಆಮೇಲೆ ನಿಮ್ಮ ಪೇರೆಂಟ್ಸನ್ನ ನೋಡಿ ಮಕ್ಕಳ, ಅವ್ರು ನಿಮಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ, ಅಥವಾ ನಿಮಗೋಸ್ಕರ ಎಲ್ಲದನ್ನು ಕೊಡಿಸ್ತಾ ಇರ್ತಾರೆ ಅಲ್ವಾ. ಅವರು ಹೇಗೆ ನಿಮಗೋಸ್ಕರ ಎಲ್ಲ ಮಾಡ್ತಿದ್ದಾರೆ, ನೀವು ಕೂಡ ಅವರಿಗೋಸ್ಕರ ಏನು ಮಾಡ್ಬೋದು ಅಂತ ಹೇಳಿದ್ರೆ ಚೆನ್ನಾಗಿ ಓದ್ಬೋದು, ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಸೊ ನೀವು ರಿಟರ್ನ್ ಏನು ಕೊಡಬೇಕು ಅಂತ ನೀವೇ ಡಿಸೈಡ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ಎಲ್ಲ ಥರ ಹೇಳಿದಾಗ್ಲೂ ಡಿಸಿಪ್ಲಿನ್ ಇರಬೇಕು, ಗೋಲ್ ಇರಬೇಕು, ಅವೆರಡು ಇದ್ದಾವೆ ಅಂತ ಹೇಳಿದ್ರೆ ಇದು ಮಲ್ಗೋದಕ್ಕೆ ಬಿಡಲ್ಲ, ಓಕೆನಾ. ನೀನು ಓದಬೇಕು ಅಂತ ಹೇಳುತ್ತೆ. 625 ಔಟ್ ಆಫ್ಗೆ 625 ಬೇಕು ಅನ್ನೋ ಛಲ ಆಗೋದಾಗುತ್ತೆ. ಸೊ ನಿಮ್ಮ ಪೇರೆಂಟ್ಸ್ ಏನೆಲ್ಲ ಫೇಸ್ ಮಾಡ್ತಿದ್ದಾರೆ,
ಇನ್ ರಿಟರ್ನ್ ನೀವು ಅವ್ರಿಗೆ ಏನು ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ನಾನು ನಿಮಗೆ ಮೋಟಿವೇಟ್ ಮಾಡಿದ್ದೀನಿ, ಇದೆಲ್ಲ ಕ್ಷಣಿಕ ಇರುತ್ತೆ, ಬಟ್ ಇನ್ನರ್ ಸೋಲ್ ನಿಮಗೆ ಅನ್ನಿಸ್ಬೇಕು ನಾನು ಓದಬೇಕು ಅಂತ. ಸೊ ಇನ್ನರ್ ಸೋಲ್ಗೆ ಹೇಳಿ ನಾನು ಓದ್ತಾ ಇದ್ದೀನಿ, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲ ಅಂತ. ಇವಾಗಿಂದನೇ ಓದೋದಕ್ಕೆ ಶುರು ಮಾಡಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.